ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ವೇತಾ. ನಮ್ಮ ಟಿವಿ ವಿಕ್ರಮದ ಎಲ್ಲಾ ಕಾರ್ಯಕ್ರಮಗಳಿಗೆ ನಿಮ್ಮ ಪ್ರೋತ್ಸಾಹ ಇರಲಿ. ಹಾಗೆ ಇನ್ನು ಯಾರೆಲ್ಲ ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ತಾನು ಸಾದಾ ಸೀದಾ ರಾಜಕಾರಣಿ ಅಂದ್ಕೊಂಡೆ, ಸಮಾಜವಾದಿ ಅಂತ ಕರ್ಕೊಂಡೆ, ಡಿ.ಕೆ. ಶಿವಕುಮಾರ್ ಅವರ ಸಿಎಂ ಆಸೆಗೆ ಬಿಸಿ ನೀರು ಕಾಯಿಸಿ ಹೊಯ್ದು ಮೇಲಿಂದ ಕಲ್ಲುಪ್ಪು ಹಾಕಿ ಎರಡನೇ ಬಾರಿಗೆ ಮುಖ್ಯಮಂತ್ರಿ ಆದವರು ಯಾರಾದ್ರೂ ಇದ್ರೆ ಅದು ಸಿದ್ದರಾಮಯ್ಯ ಮಾತ್ರ. ಅವರೇ ಹೇಳಿಕೊಳ್ಳೋ ಹಾಗೆ ಯಾವ ಸಿಂಪಲ್ ಜೀವನ ಕೂಡ ಅವರು ಮಾಡ್ತಾ ಇಲ್ಲ. ಸುಳ್ಳುಗಳನ್ನೇ ತಮ್ಮ ಜೋಳಿಗೆ ಒಳಗೆ ಇಟ್ಕೊಂಡು ಬದುಕ್ತಾ ಇರೋ ಶೋಕಿವಾಲ ಈಗ ಇನ್ನೊಂದು ಹೊಸ ಶೋಕಿಗೆ ಮುಂದಾಗಿದ್ದಾರೆ. ಅವರನ್ನ ಅವರು ರಾಜವಂಶಸ್ಥ ಅಂದ್ಕೊಂಡಿದ್ದಾರೋ ಏನೋ. ಹೀಗಾಗಿನೇ ಮೈಸೂರಿನ ಪ್ರಮುಖ ರಸ್ತೆಗೆ ತಮ್ಮದೇ ಹೆಸರು ಇಡೋಕೆ ನೋಡ್ತಾ ಇದ್ದಾರೆ. ಇದೊಂದು ನಿರ್ಧಾರಕ್ಕೆ ಮೈಸೂರಿನ ಪಾಲಿಕೆ ಬಂದಿದೆ. ಮೈಸೂರು ಪಾಲಿಕೆ ಅಂದ್ರೆ ಸಿದ್ದರಾಮಯ್ಯನವರ ಮುಲಾಜಿನಲ್ಲೇ ಇರೋದು. ಮೈಸೂರಿನ ಸೈಟ್ ಕಳ್ಳ ಅಂತಲೇ ಜನ ಸಿದ್ದರಾಮಯ್ಯನವರನ್ನ ಕರೀತಾರೆ. ಮೈಸೂರಿನ ಪ್ರಮುಖ ಲೇಔಟ್ಗಳನ್ನ ತಮ್ಮ ಅಧಿಕಾರ ಹಾಗೂ ಪ್ರಭಾವ ಬಳಸಿ ತಮ್ಮ ಹೆಂಡತಿಗೆ ಮಾಡಿಕೊಟ್ಟಿರೋ ಕೇಸ್ ಇನ್ನು ಕೋರ್ಟಲ್ಲೇ ಇದೆ, ತನಿಖೆ ನಡೀತಾ ಇದೆ. ಈ ಗ್ಯಾಪ್ ಅಲ್ಲಿ ರೋಡಿಗೆ ತಮ್ಮ ಹೆಸರನ್ನ ಇಟ್ಕೊಳ್ಳೋಕೆ ಹೋಗಿರೋದು ಈ ಸಮಾಜವಾದಿಯ ಇನ್ನೊಂದು ಮುಖ ಹೇಗಿದೆ ಅನ್ನೋದನ್ನ ತೋರಿಸ್ತಾ ಇದೆ. ಅಷ್ಟಕ್ಕೂ ಆ ರೋಡಿಗೆ ಹೆಸರೇ ಇರ್ಲಿಲ್ವಾ? ಖಂಡಿತ ಇತ್ತು. ಯಾವ ಹೆಸರನ್ನ ಈಗ ಸಿದ್ದರಾಮಯ್ಯ ತೆಗೆಯೋಕೆ ಹೋಗಿರೋದು ಗೊತ್ತಾ? ಮೈಸೂರು ಅಭಿವೃದ್ಧಿಯ ಹರಿಕಾರ ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಅವರ ಸಹೋದರಿ ಪ್ರಿನ್ಸೆಸ್ ಕೃಷ್ಣಜ್ಜಮಣಿಯವರ ಹೆಸರಲ್ಲಿ. ಅದು ಮೈಸೂರಿನ ಅತಿ ಪ್ರಮುಖವಾದ ರಸ್ತೆ. ಆ ರಸ್ತೆಯಲ್ಲಿ ಆ ಕಾಲದಲ್ಲೇ ಆ ಯುವರಾಣಿಯ ಹೆಸರಲ್ಲಿ ಕೃಷ್ಣ ದತ್ತ ಒಡೆಯರ್ ಹಾಸ್ಪಿಟಲ್ ಕಟ್ಟಿಸಿದ್ರು. ಈಗ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡ್ತಾರಂತೆ. ಏನಾದ್ರೂ ಚೂರೇ ಚೂರು ನೈತಿಕತೆ ಅನ್ನೋದಿದ್ರೆ ಇಂಥದೊಂದು ಆಲೋಚನೆಯೇ ಬರ್ತಾ ಇರ್ಲಿಲ್ಲ ಅಂತ ಅನ್ಸುತ್ತೆ. ಆ ರೋಡಿನಲ್ಲಿ ಸಾಕಷ್ಟು ಆಸ್ಪತ್ರೆಗಳಿವೆ. ಹೀಗಾಗಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಚೇಂಜ್ ಮಾಡ್ತಾರಂತೆ. ಇದು ರಾಜವಂಶಸ್ಥರಿಗೆ ಸಿದ್ದರಾಮಯ್ಯ ಮಾಡ್ತಾ ಇರೋ ಘನಘೋರ ಅವಮಾನ ಅಲ್ಲದೆ ಇನ್ನೇನೂ ಅಲ್ಲ. ಹಾಗೆ ನೋಡಿದ್ರೆ ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಚುನಾಯಿತ ಮಂಡಳಿಯೇ ಇಲ್ಲ. ಅಲ್ಲಿರೋದು ಸಿದ್ದರಾಮಯ್ಯ ಯಾರ ಹೆಸರನ್ನ ಶಿಫಾರಸು ಮಾಡ್ತಾರೋ ಅವರು ಮಾತ್ರ. ಅಂದ್ರೆ ಸಿದ್ದರಾಮಯ್ಯನವರ ಮುಲಾಜಿಗೋ ಅಥವಾ ಋಣ ಸಂದಾಯಕ್ಕೋ ಇದೊಂದು ನಿರ್ಧಾರಕ್ಕೆ ಬಂದಿದ್ದಾರೆ. ಇದನ್ನ ಕೇಳಿ ಸಿದ್ದರಾಮಯ್ಯ ಸೈಲೆಂಟ್ ಆಗಿದ್ದಾರೆ. ಇಲ್ಲ ಇಲ್ಲ ಬೇಡ, ನನ್ನ ಹೆಸರು ಬೇಡ ಅಂತ ಹೇಳಿಲ್ಲ ಅಂತಂದ್ರೆ ಮೌನಂ ಸಮ್ಮತಿ ಲಕ್ಷಣಂ ಅನ್ನೋದು ಕಾಣಿಸ್ತಾ ಇದೆ. ಮೈಸೂರಿನ ಮೂಡ ಹಗರಣದಲ್ಲಿ ಇದೇ ಸಿದ್ದರಾಮಯ್ಯ A1 ಆರೋಪಿ. ಇನ್ನೂ ಕೇಸ್ ಮುಗಿದಿಲ್ಲ. ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ಟು ಸಿಕ್ಕಿಲ್ಲ. ಈ ನಡುವೆ ಮೈಸೂರಿನ ಯುವರಾಣಿ ಹೆಸರನ್ನೇ ಅಳಿಸಿ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಇಡೋ ನಿರ್ಧಾರ ಎಷ್ಟು ಸರಿ ಅನ್ನೋ ಪ್ರಶ್ನೆ ಖಂಡಿತ ಬರುತ್ತೆ. ನ್ಯಾಯಾಲಯದಲ್ಲಿ, ಲೋಕಾಯುಕ್ತದಲ್ಲಿ ಕೇಸ್ ಇನ್ನೂ ಜೀವಂತವಾಗಿದೆ. ನಾನು ಸೈಟ್ ವಾಪಸ್ ಕೊಟ್ಟೆ, ಸೊ ನಾನು ಈಗ ಶುದ್ಧ ಹಸ್ತ ಅನ್ನೋದಕ್ಕೆ ಬರೋದಿಲ್ಲ. ಇದೇ ರೀತಿ ಮುಂದುವರೆದ್ರೆ ಯಾರೋ ಕಟ್ಟಿಸಿದ ಆಸ್ಪತ್ರೆಗಳ ರೋಡಿಗೆ ತಮ್ಮ ಹೆಸರನ್ನ ಇಡ್ತಾ ಹೋದ್ರೆ ಮುಗೀತಲ್ಲ. ಯಾರದ್ದೋ ಶ್ರಮ, ಸಿದ್ದಣ್ಣಂದು ನಾಮ. ಇದೆ ಕಾಂಗ್ರೆಸ್ ಪಕ್ಷ ಯಾವೆಲ್ಲಾ ಸಮಯದಲ್ಲಿ ಹೇಗೆಲ್ಲಾ ಮಾತಾಡಿತ್ತು ಅನ್ನೋದನ್ನ ಒಮ್ಮೆ ನೆನಪಿಸ್ಕೊಳ್ಳಿ. ಗುಜರಾತ್ ಕ್ರಿಕೆಟ್ ಅಸೋಸಿಯೇಷನ್ ಭಾರತದಲ್ಲೇ ಅತ್ಯಂತ ದೊಡ್ಡ ಕ್ರಿಕೆಟ್ ಸ್ಟೇಡಿಯಂ ಕಟ್ಟಿತ್ತು. ಅದೊಂದು ಖಾಸಗಿ ಸಂಸ್ಥೆ. ಸರ್ಕಾರದಿಂದ ₹1 ಅನುದಾನನೂ ತಗೊಳ್ಳದೆ ಅದ್ಭುತವಾದ ಸ್ಟೇಡಿಯಂ ನಿರ್ಮಾಣ ಮಾಡಿತು. ಗುಜರಾತಿನ ಮಗ ಹಾಗೂ ಆ ರಾಜ್ಯವನ್ನ ವಿಶ್ವ ಮಟ್ಟದಲ್ಲಿ ಅಭಿವೃದ್ಧಿ ವಿಚಾರದಲ್ಲಿ ಫೇಮಸ್ ಮಾಡಿದ್ದ ಪ್ರಧಾನಿ ನರೇಂದ್ರ ಮೋದಿ ಅವರ ಹೆಸರನ್ನ ಇಡೋಕೆ ಮುಂದಾಯ್ತು. ಆಗ ಶುರುವಾಯ್ತು ನೋಡಿ ಕೂಗಾಟ. ಒಂದು ಖಾಸಗಿ ಸಂಸ್ಥೆಗೆ ತನಗೆ ಬೇಕಾದ ಹೆಸರನ್ನ ಇಡೋಕೆ ಕೂಡ ಅವಕಾಶ ಕೊಡಲ್ಲ ಅಂದ್ರು. ಆದ್ರೆ ಅಲ್ಲಿದ್ದೋರು ಅಮಿತ್ ಶಾ ಅವರ ಮಗ ಜೈ ಶಾ ಏನಾದ್ರೂ ಮಾಡಿ ಎಷ್ಟಾದ್ರೂ ಕೂಗಿ ಅಂತ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಇಟ್ಟೇ ಬಿಟ್ರು. ಆಗ ವಾದ ನೋಡ್ಬೇಕಾಗಿತ್ತು. ಮೋದಿ ಏನು ಕ್ರಿಕೆಟರಾ? ಕ್ರಿಕೆಟ್ ಆಟಕ್ಕೆ ಮೋದಿ ಕೊಡುಗೆ ಏನಿದೆ? ಅವರ ಹೆಸರು ಯಾಕೆ ಅಂತ. ಇದನ್ನ ಕಾಂಗ್ರೆಸ್ ಕೇಳೋ ನೈತಿಕತೆಯನ್ನ ಉಳಿಸಿಕೊಂಡೇ ಇಲ್ಲ.
ರಾಜೀವ್ ಗಾಂಧಿ ಖೇಲ್ ರತ್ನ ಅವಾರ್ಡ್ ಇದೆ ತಾನೆ. ರಾಜೀವ್ ಗಾಂಧಿ ಯಾವ ಆಟದಲ್ಲಿ ಎಕ್ಸ್ಪರ್ಟ್ ಆಗಿದ್ರು? ಒಲಿಂಪಿಕ್ಸ್ ನಲ್ಲಿ ಎಷ್ಟು ಚಿನ್ನವನ್ನ ಭಾರತಕ್ಕೆ ತಂದುಕೊಟ್ರು? ಸಿಖ್ ಸಮುದಾಯದ ಹತ್ಯಾಕಾಂಡವೇ ಅವರು ಆಡಿದ ದೊಡ್ಡ ಆಟ ಅಂತ ಅನ್ನಬಹುದು. ಇಂದಿರಾ ಗಾಂಧಿ ಹತ್ಯೆಯ ನಂತರ ಆ ಹತ್ಯಾಕಾಂಡವನ್ನ ಸಮರ್ಥನೆ ಮಾಡಿಕೊಂಡಿದ್ರು. ದೊಡ್ಡ ಆಲದ ಮರ ಬಿದ್ದಾಗ ಭೂಮಿ ಕಂಪಿಸೋದು ಸಹಜ ಅಂತ. ಇನ್ನು ಇದೇ ಸಿದ್ದರಾಮಯ್ಯ ಕಾಂಗ್ರೆಸ್ ಋಣದಿಂದ ಇಂದಿರಾ ಕ್ಯಾಂಟೀನ್ ಅಂತ ಕರ್ನಾಟಕದಲ್ಲಿ ಓಪನ್ ಮಾಡಿದ್ರು. ಇಂದಿರಾ ಗಾಂಧಿ ಏನು ಅಡುಗೆಯಲ್ಲಿ ಪ್ರವೀಣೆ ಅಂತ ಹೆಸರನ್ನ ಇಟ್ಟಿದ್ದ ಅಂತ ಒಂದೇ ಒಂದು ಕಾಂಗ್ರೆಸ್ ಚಮಚ ಪ್ರಶ್ನೆ ಮಾಡಲೇ ಇಲ್ಲ. ಹಾಗೆ ನೋಡಿದ್ರೆ ಅನ್ನದಾನಿ, ನಡೆದಾಡುವ ದೇವರು ಶಿವಕುಮಾರ ಸ್ವಾಮೀಜಿಯವರ ಹೆಸರು ಸೂಕ್ತವಾಗಿತ್ತು. ಇಡೀ ಕರ್ನಾಟಕದಲ್ಲಿ ಅವರನ್ನ ಇವತ್ತಿಗೂ ಆರಾಧಿಸ್ತಾರೆ. ಆದ್ರೆ ಇಂದಿರಾ ಗಾಂಧಿ ಸತ್ತ ಮೇಲೂ ಕೂಡ ಚಾಲ್ತಿಯಲ್ಲಿ ಇರಲಿ ಅನ್ನೋದು ಸಿದ್ದರಾಮಯ್ಯನವರ ಆಸೆಯಾಗಿತ್ತು. ಈಗ ತಮ್ಮ ಹೆಸರಲ್ಲಿ ಏನಾದ್ರೂ ಬೇಕಲ್ಲ ಅಂತ ರಾಜವಂಶದವರ ಹೆಸರನ್ನೇ ಕಡೆಗಣಿಸಿ ಏನೂ ಕೊಡುಗೆ ಇಲ್ಲದ ರೋಡಿಗೆ ಬೋರ್ಡ್ ಹಾಕಿಕೊಳ್ಳೋಕೆ ಮುಂದೆ ಬಂದಿದ್ದಾರೆ. ಹಾಗಾದ್ರೆ ನಾಳೆ ಏನೆಲ್ಲ ಬರಬಹುದು? ಈ ಬಸ್ ಓಡಾಡೋ ರೋಡಿಗೆ ಸಿದ್ದರಾಮಯ್ಯ ಪ್ರಯಾಣ ಮಾರ್ಗ, ಸಾಲು ಸಾಲು ಬಟ್ಟೆ ಅಂಗಡಿಗಳು ಇರೋ ಕಡೆ ಸಿದ್ದರಾಮಯ್ಯ ಪಂಚೆ ಮಾರ್ಗ, ಬಾರ್ ಪಬ್ ಇರೋ ಸ್ಟ್ರೀಟ್ಸ್ ಗಳಿಗೆ ಸಿದ್ದರಾಮಯ್ಯ ತೈಲ ಮಾರ್ಗ ಬಂದ್ರೂ ಬರಬಹುದು ಅಂತ ಅನ್ಸುತ್ತೆ. ಒಂದ್ ಕೆಲಸ ಮಾಡಿ, ಪ್ರಾಮಾಣಿಕವಾಗಿ ನೀವು ದುಡಿದ ದುಡ್ಡಲ್ಲಿ ನಿಮಗೆ ಇಷ್ಟ ಬಂದಲ್ಲಿ ಒಂದು ಮನೆಯನ್ನ ಕಟ್ಟಿಸಿ, ಅದಕ್ಕೆ ನಿಮ್ದೇ ಹೆಸರನ್ನ ಇಟ್ಕೊಳ್ಳಿ. ಸಿದ್ದರಾಮಯ್ಯ ನಿವಾಸ, ಸಿದ್ದು ಬಿಗ್ ವಿಲ್ಲಾ, ಸಿದ್ದು ಹೋಮ್ ಏನಾದ್ರೂ ಓಕೆ. ಆದ್ರೆ ಕಳಂಕ ಮಾಡಿಕೊಂಡು ಕೋರ್ಟ್ ಕೇಸ್ ಅಂತ ಅಲಿತಾ ಇರೋ ನೀವು ಅದೇ ಊರಲ್ಲಿ ಫೇಮಸ್ ರೋಡಿಗೆ ತಮ್ಮ ಹೆಸರನ್ನ ಇಟ್ಕೋತೀನಿ ಅನ್ನೋದು ತುಂಬಾ ಅಜೀಬಾಗಿ ಕಾಣುತ್ತೆ. ಬೇಕಾದ್ರೆ ಮಗ ಯತೀಂದ್ರನ ಒಂದ್ ಮಾತು ಕೇಳಿ ನೋಡಿ ಅಲ್ಲ, ಮನುಷ್ಯನಿಗೆ ನಾಚಿಕೆ ಇಲ್ಲ ಅಂದ್ರೂ ಮಾನ ಇಂಪಾರ್ಟೆಂಟ್ ಅಲ್ವಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.